ವಿಶ್ವವಿಖ್ಯಾತ ನಾಡ ಹಬ್ಬ ದಸರಾ ಮಹೋತ್ಸವದ ಪ್ರಮುಖ ಆಕರ್ಷಣೆ ನಂದಿ ಧ್ವಜ ಪೂಜೆ. ಆರಂಭದಲ್ಲಿ ನಂದಿ ಧ್ವಜಕ್ಕೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸುವ ಮೂಲಕವೇ ವಿಶ್ವವಿಖ್ಯಾತ ದಸರೆಗೆ ಚಾಲನೆಯನ್ನು ನೀಡಲಾಗುತ್ತೆ. ಪ್ರಮುಖವಾಗಿ ಈ ನಂದಿ ಧ್ವಜ ಪೂಜೆ ಅಂದರೆ ಏನು, ಅದು ಹೇಗೆಲ್ಲ ಇರುತ್ತೆ, ಅದರ ಮಹತ್ವ ಏನು ಅನ್ನೋದು ಕುರಿತಂತೆ ನಾನೀಗ ಗೌರಿಶಂಕರ ನಗರದಲ್ಲಿರುವ ನಿವಾಸದಲ್ಲಿದ್ದೀನಿ. ಇಲ್ಲಿ ನಿಮಗೆ ಆ ಚಿತ್ರಣವನ್ನು ತೋರಿಸುವಂಥ ಕೆಲಸಕ್ಕೆ ಮುಂದಾಗ್ತೀನಿ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ನಾಳೆ ಶುಭ ಕುಂಭಲಗ್ನ 1 ಗಂಟೆ 6 ನಿಮಿಷದಿಂದ 1 ಗಂಟೆ 16 ನಿಮಿಷಕ್ಕೆ ಸಲ್ಲುವಂತಹ ಲಗ್ನದಲ್ಲಿ ನಂದಿ ಧ್ವಜಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, DCM DK ಶಿವಕುಮಾರ್ ಸೇರಿದಂತೆ ಗಣ್ಯಾತಿ ಗಣ್ಯರು ಪುಷ್ಪ ನಮನವನ್ನು ಸಲ್ಲಿಸುವ ಮೂಲಕ ಅಧಿಕೃತವಾಗಿ ದಸರೆಗೆ ಚಾಲನೆ ನೀಡ್ತಾರೆ. ಈ ಚಾಲನೆ ನೀಡುವಂತಹ ಸಂದರ್ಭಕ್ಕೆ ಈ ನಂದಿ ಧ್ವಜವನ್ನು ಸಿದ್ಧಪಡಿಸಲಾಗುತ್ತೆ. ಇದಕ್ಕೆ ಇವತ್ತು ವಿಶೇಷ ಪೂಜೆಯನ್ನು ಸಲ್ಲಿಸಲಾಗಿದೆ. ಪ್ರಮುಖವಾಗಿ ನೀವು ಒಂದು ಬದಿಯಲ್ಲಿ ಗಮನಿಸ್ತಿರ್ಬೋದು, ಈ ಒಂದು ಫೋಟೋವನ್ನು ನೀವು ಗಮನಿಸ್ತಿದ್ರೆ ಅದರ ಐತಿಹ್ಯ ಅಥವಾ ಅದರ ಪರಂಪರೆ, ಇತಿಹಾಸ ಎಲ್ಲವೂ ಕೂಡ ಮನದಟ್ಟಾಗುತ್ತೆ. ಬಹಳಷ್ಟು ವರ್ಷಗಳಿಂದಲೂ ಕೂಡ ಈ ನಂದಿ ಧ್ವಜ ಪೂಜೆಯನ್ನು ನೆರವೇರಿಸುವಂಥ ಕೆಲಸಕ್ಕೆ ಈ ಒಂದು ಕುಟುಂಬಸ್ಥರು ಮುಂದಾಗುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಮತ್ತೊಂದು ಬದಿಯಲ್ಲಿ ನೀವು ನೋಡ್ತಾ ಇರ್ಬೋದು, ಬಸವನ ಒಂದು ಶಲ್ಯ ಅಂದರೆ ಅದನ್ನು ಕೂಡ ಹೊದಿಸಿ ಅದನ್ನು ಕೂಡ ಈ ಒಂದು ನಂದಿ ಧ್ವಜದಲ್ಲಿ ಬಳಸುವ ಮೂಲಕ ವಿಶ್ವವಿಖ್ಯಾತ ನಾಡ ಹಬ್ಬ ದಸರಾ ಮಹೋತ್ಸವದ ಪ್ರಮುಖ ಆಕರ್ಷಣೆಯಾಗಿ ಮಾರ್ಪಡಿಸ್ತಾರೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಈ ಒಂದು ಆಚರಣೆಯ ಪದ್ಧತಿಯನ್ನು ರೂಢಿಸ್ಕೊಂಡು ಬಂದಿರೋದನ್ನು ನಾನು ಮಾತಾಡಿಸ್ತಾ ಹೋಗ್ತೀನಿ. ಗುರುಗಳೇ, ಇದು ಎಷ್ಟು ವರ್ಷಗಳಿಂದ, ಎಷ್ಟು ಪರಂಪರೆ ಇದು ರೂಢಿಸ್ಕೊಂಬರ್ತಿದ್ರಿ? ಹೇಗಿದೆ ಸರ್ ಎಲ್ಲ ಕಾರ್ಯವೈಖರಿಗಳು ಎಲ್ಲ? ಚೂರು ಮುಂದೆ ಬನ್ನಿ ಸರ್, ಇದು ಇಲ್ಲಿ ಬನ್ನಿ. ನಂದಿ ಧ್ವಜ ಅಂದರೆ ಸುಮಾರು ಇದು ನಮಗೆ ಒಂದು ದಾಖಲೆಗಳ ಪ್ರಕಾರ 400-500 ವರ್ಷಗಳಿಂದ ಈ ಒಂದು ನಂದಿ ಧ್ವಜವನ್ನು ವಿಜಯದ ಸಂಕೇತವಾಗಿ ಉಪಯೋಗಿಸ್ತಾರೆ. ಅಂದರೆ ಎಲ್ಲಿ ಸಭೆ ಸಮಾರಂಭಗಳಲ್ಲಿ, ಮೆರವಣಿಗೆಗಳಲ್ಲಿ ಯಾವುದೇ ಥರ ವಿಘ್ನಗಳು ಬರ್ಕೊಡೋದು. ಹೇಗೆ ನೀವು ಪ್ರಮುಖ ಒಂದು ದೇವಸ್ಥಾನದಲ್ಲಿ ಗಣೇಶ ಇರ್ತಾನೋ ಅದೇ ಥರ ಯಾವುದೇ ಒಂದು ಸಭೆ ಸಮಾರಂಭಗಳಲ್ಲಿ ಅಥವಾ ಒಂದು ಮೆರವಣಿಗೆಯಲ್ಲಿ ನಂದಿ ಧ್ವಜಕ್ಕೆ ಪೂಜೆಯನ್ನು ಸಲ್ಲಿಸಿ ಆ ಒಂದು ಚಾಲನೆಯನ್ನು ಕೊಡ್ತು ಅಂತಂದರೆ ಯಾವುದೇ ಥರ ವಿಘ್ನ ಬರಲ್ಲ ಅಂತ ಒಂದು ನಂಬಿಕೆ. ನಂದಿ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಇದು ಶಿವನ ಮಾನಸ ಪುತ್ರ. ಇವನನ್ನು ದ್ವಿತೀಯ ಶಂಭು ಅಂತಲೂ ಹೇಳ್ತಾರೆ. ಜೊತೆಗೆ ನಂದಿ ವೆಹಿಕಲ್ ಆಫ್ ಲಾರ್ಡ್ ಶಿವನ ಒಂದು ವಾಹನ. ಸೊ ಹಾಗಾಗಿ ಯಾವುದೇ ಒಂದು ಸಭೆ ಸಮಾರಂಭಗಳಲ್ಲಿ ಈ ಒಂದು ನಂದಿ ಧ್ವಜವನ್ನು ಯೂಸ್ ಮಾಡ್ತಾರೆ. ಪ್ರತ್ಯೇಕವಾಗಿ ಹೇಳಬೇಕಂದ್ರೆ ಮೈಸೂರು ದಸರಾದಲ್ಲಂತೂ ನಂದಿ ಧ್ವಜವನ್ನು ಸುಮಾರು 100 ವರ್ಷಗಳಿಂದ ಇದನ್ನು ಯೂಸ್ ಮಾಡ್ಕೊಂಡ್ಬರ್ತಾ ಇದ್ದಾರೆ, ಇದನ್ನು ನಾವು ನಡೆಸ್ಕೊಂಡ್ಬರ್ತಾ ಇದ್ದೀವಿ. ನಮ್ಮ ತಂದೆಯವರಿಗೆ ಇದು 66ನೇ ವರ್ಷದ ದಸರಾ, ವೈಯಕ್ತಿಕವಾಗಿ ನನಗೆ ಇದು 41ನೇ ದಸರಾ. ನಮ್ಮ ಒಂದು ಕುಟುಂಬದಿಂದ ಇದನ್ನು ಸುಮಾರು 100 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ ನಂದಿ ಧ್ವಜ. ಸೊ ನಂದಿ ಬೇಸಿಕಲಿ ಹೇಗೆ ಅವನು ಈ ನಂದಿ ಧ್ವಜ ಬಂತು ಅಂತ ಹೇಳಿದ್ರೆ, ನಿಮಗೆಲ್ಲ ಗೊತ್ತಿರಬೇಕಾದ್ರೆ ದಕ್ಷ ಬ್ರಹ್ಮ ಒಂದು ಯಜ್ಞ ಮಾಡ್ತಾನೆ. ಅದಕ್ಕೆ ಪಾರ್ವತಿ ದೇವಿನ ದಾಕ್ಷಿಣಿ ದೇವರನ್ನ ಇನ್ವೈಟ್ ಮಾಡ್ತಾನೆ, ಆದರೆ ಶಿವನ ಯಾವುದೇ ಕಾರಣಕ್ಕೂ ಇನ್ವೈಟ್ ಮಾಡಲ್ಲ. ಆ ಒಂದು ಯಜ್ಞದಲ್ಲಿ ದಕ್ಷ ಬ್ರಹ್ಮ ದಾಕ್ಷಿಣಿ ದೇವಿಗೆ ತುಂಬ ಅವಮಾನ ಮಾಡ್ತಾನೆ ಅವನ ಗಂಡಂಗೆ. ಅಂದರೆ ನಿನ್ನ ಗಂಡ ಬೂದಿ ಬಡಕ ಹಾಗೆ ಹೇಗೆ ಅಂತ ಅವಮಾನ ಮಾಡಿ ಇದನ್ನೆಲ್ಲ ಕುಪಿತಗೊಂಡ ದಾಕ್ಷಿಣಿ ದೇವರು ಏನು ಮಾಡ್ತಾಳೆ, ಅಲ್ಲೊಂದು ಅಗ್ನಿಕುಂಡ ಇರುತ್ತೆ, ಅಲ್ಲೇ ಬಿದ್ದು ತನ್ನ ದೇಹವನ್ನು ತ್ಯಜಿಸ್ತಾಳೆ. ಇದನ್ನು ಅರಿತ ಶಿವ ಏನು ಮಾಡ್ತಾನೆ, ಕೋಪಗೊಂಡ ಶಿವ ವೀರಭದ್ರನ ಸೃಷ್ಟಿ ಮಾಡ್ತಾನೆ. ತನ್ನ ಕೂದಲಿನ ಜಡೆಯಿಂದ ಅವನು ತನ್ನ ಜಡೆಯಿಂದ ವೀರಭದ್ರವನ್ನು ಸೃಷ್ಟಿ ಮಾಡಿ ಅಲ್ಲಿ ಯಾರ್ಯಾರು ನಡೆದಿರೋ ದಕ್ಷ ಬ್ರಹ್ಮದಲ್ಲಿ ಅವ್ರ ತಲೆಯೆಲ್ಲ ತೊಗೊಂಬನ್ನಿ ಅಂತ ಹೇಳ್ತಾನೆ. ಹಾಗೆ ವೀರಭದ್ರ ಅಲ್ಲಿ ಬಂದಾಗ ಜೊತೆಗೆ ನಂದಿನಿ ಇರ್ತಾನೆ. ಅಲ್ಲಿ ಸುಮಾರು ಋಷಿಗಳೆಲ್ಲ ಪ್ರತಿರೋಧ ಮಾಡ್ತಾರೆ ವೀರಭದ್ರಂಗೆ. ಅವನು ಅಲ್ಲಿರೋ ಋಷಿಗಳೆಲ್ಲ ಚಂಡಾಡಿ ಎಲ್ಲ ಅವರ ರುಂಡಗಳನ್ನು ಚಂಡಾಡ್ತಾನೆ. ಅದೇ ನೋಡಿರ್ಬೋದು, ಈ ಹರಡೆಗಳೆಲ್ಲ ಆ ಒಂದು ಋಷಿಗಳ ತಲೆ ಒಂದು ಬುರುಡೆಯನ್ನು ರೆಪ್ರೆಸೆಂಟ್ ಮಾಡುತ್ತೆ. ಹಾಗೆ ತಗೊಂಡು ನಂದಿ ಸಮೇತ ಏನು ಮಾಡ್ತಾರೆ, ಕೈಲಾಸಕ್ಕೆ ಹೋಗ್ತಾರೆ. ಮಹಾದೇವ, ನಾವೊಂದು ಯುದ್ಧವನ್ನು ಗೆದ್ದಿದ್ದೇವೆ ಅಂದ್ಬಿಟ್ಟು ಹೋಗ್ತಾರೆ. ಇದು ಒಂದು ನಂದಿ ಧ್ವಜದ ಹೀಗೆ ನಂದಿ ಧ್ವಜ ಜನ್ಮ ತಾಳುತ್ತದು. ಜೊತೆಗೆ ನಮ್ಮ ಮೈಸೂರು ದಸರಾದಲ್ಲಿ ಒಂದು ಚಾಮುಂಡಿ ಬೆಟ್ಟದಲ್ಲಿ ನೋಡಿರ್ಬೋದು, ತಾಯಿ ಚಾಮುಂಡೇಶ್ವರಿಗೆ ಒಂದು ರೌದ್ರವತೆ ಬರಬೇಕು ಅಂತಂದರೆ ಅವಳಿಗೆ ಎಲ್ಲ ದೇವತೆಗಳು ಶಸ್ತ್ರವನ್ನು ಕೊಡ್ತಾರೆ. ಎಲ್ಲ ದೇವತೆಗಳು ಶಸ್ತ್ರವನ್ನು ಕೊಟ್ಟ ಎಲ್ಲ ಥರ ವಿಧವಾದ ಶಸ್ತ್ರವನ್ನು ಕೊಟ್ಟಾಗ ರೌದ್ರತೆ ಬರಲ್ಲ ತಾಯಿಗೆ. ಆವಾಗ ಈಶ್ವರ ಪ್ರತ್ಯಕ್ಷವಾಗಿ ತಾಯಿ ಚಾಮುಂಡೇಶ್ವರಿಗೆ ರೌದ್ರತೆ ಕೊಡ್ತಾನೆ. ಆ ರೌದ್ರತೆಯಿಂದ ಚಾಮುಂಡೇಶ್ವರಿ ಮಹಿಷಾಸುರನ ಸಂಹಾರ ಮಾಡ್ತಾಳೆ. ಸಂಹಾರ ಆದ್ಮೇಲೂ ಮಹಿಷಾಸುರ ಮೇಲೆ ಕೇಳಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ. ಆವಾಗ ನಂದಿ ಏನು ಮಾಡ್ತಾರೆ, ತನ್ನ ಬಲಗಾಲಿಂದ ಅವನ ತಲೆಯ ಮೇಲೆ ತನ್ನ ಬಲಗಾಲನ್ನು ತಲೆ ಮೇಲೆ ಇಟ್ಟಿದ ತಕ್ಷಣ ಆ ಒಂದು ಮಹಿಷಾಸುರನ ತಲೆ ಪಾತಾಳಕ್ಕೆ ಹೋಗುತ್ತೆ. ಹಾಗಾಗಿ ನೀವು ಬಿಗ್ ಬುಲ್ ಈ ಒಂದು ದೊಡ್ಡ ನಂದಿಲಿ ನೋಡಿರ್ಬೋದು, ಆ ನಂದಿ ಬಲಗಾಲ ಮೇಲೆ ಬಲಗಾಲ ಕೆಳಗಡೆಗೆ ಮಹಿಷಾಸುರನ ತಲೆ ಇದೆ. ಈ ಒಂದು
ಒಂದು ವಿಗ್ರಹದಲ್ಲಿ ನೋಡಿರ್ಬೋದು ನೀವು ಇಲ್ಲಿ ಮಹಿಷಾಸುರನ ತಲೆ ನಂದಿ ಬಲಗಾಲಲ್ಲಿ ತುಳ್ಕೊಂಡಿದ್ದಾನೆ. ಸೊ ಇದು ಒಂದು ನಂದಿ ಧ್ವಜದ ಒಂದು ಇತಿಹಾಸ. ಈ ಮೈಸೂರಿನ ಯದುವಂಶಕ್ಕೂ ಮತ್ತೆ ನಂದಿ ಧ್ವಜಕ್ಕೂ ಇರುವಂತಹ ಸಂಬಂಧ ಇದೇನಂದ್ರೆ ಇದು ರಾಜರ ಕಾಲಿಂದನೂ ಮೊದಲಿಂದಲ್ಲ, ನಾಲ್ವಡಿ ಕೃಷ್ಣರಾಜ ಒಡೆಯರು ಅವ್ರಿಗಿಂತ ಹಿಂದೆನುವೆ ಯಾವುದೇ ಯಾಕಂದ್ರೆ ನಂದಿಯ ಒಂದು ಪಾತ್ರ ಈ ಒಂದು ಮಹಿಷಾಸುರನ ಸಂಹಾರದಲ್ಲಿ ಬಹಳ ಪ್ರಾಮುಖ್ಯತೆ. ನಾನು ಹೇಳಿದಾಗೆ ನಂದಿ ತಾಯಿ ಚಾಮುಂಡೇಶ್ವರಿ ಮಹಿಷಾಸುರನ ಸಂಹಾರ ಮಾಡಿದ್ಮೇಲೆ ನಂದಿ ಒಂದು ಅಲ್ಲಿರ್ತಾನೆ, ಅವನ ಒಂದು ನೇತೃತ್ವದಲ್ಲಿ ಈ ಒಂದು ವಿಜಯೋತ್ಸವ ನಡೆಯುತ್ತೆ. ಹಾಗಾಗಿ ಸುಮಾರು 100 ವರ್ಷಗಳಿಂದ ಮೈಸೂರು ಒಡೆಯರು ಯಾವುದೇ ಒಂದು ಅವರ ಅರಮನೆಯಲ್ಲಿ ಯಾವುದೇ ಥರ ಒಂದು ಫಂಕ್ಷನ್ ಮಾಡ್ತು, ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಫಸ್ಟು ನಂದಿ ಧ್ವಜಕ್ಕೆ ಪೂಜೆ ಮಾಡಿ ಅವರೊಂದು ಕಾರ್ಯಕ್ರಮ ಶುರು ಮಾಡ್ತಾರೆ. ಈ ಒಂದು ಶುರು ಮಾಡಿದ್ರಾದ್ರೆ ಯಾವುದೇ ಥರ ವಿಘ್ನ ಬರಲ್ಲ ಅಂತ ಒಂದು ನಂಬಿಕೆ. ಹಾಗಾಗಿ ಸುಮಾರು ಇವತ್ತಿಂದಲ್ಲ 400-500 ವರ್ಷಗಳಿಂದನೂ ಈ ಒಂದು ಒಡೆಯರ ಒಂದು ಇದರಲ್ಲಿ ನಂದಿ ಧ್ವಜವನ್ನು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬಗ್ಗೆ ಹೇಳ್ಬೋದು ಸರ್, ಏನೇನು ಇಲ್ಲಿ ಏನಂದ್ರೆ ಈ ನಂದಿ ಧ್ವಜ ಮಾಡ್ಬೇಕಾದ್ರೆ ಈ ಫೋಟೋದಲ್ಲಿ ನೋಡಿರ್ಬೋದು ಒಂದು ಬಿದಿರಿನ ಒಂದು ಬೊಂಬಿದೆ. ಇಲ್ಲಿ ಈ ಬಿದಿರು ಏನಂದ್ರೆ ಬಹಳ ಶ್ರೇಷ್ಠ. ಇದಕ್ಕೆ ಯಾವುದೇ ತರವಾದ ಮೈಲಿಗೆ ಆಗಲಿ ಯಾವುದೇ ತರವ ಇರಲ್ಲ. ಈ ಒಂದು ಹರಡೆಗಳಿದೆ, ಈ ಒಂದು ಹರಡೆಗಳು ನಾನು ಹೇಳಿದಾಗೆ ಋಷಿ ಮುನಿಗಳ ಒಂದು ಅವರ ತಲೆಬುರುಡೆಗಳಿದು. ಯಾವಾಗ ಈ ನಂದಿ ಧ್ವಜ ಒಂದು ಮಹಿಷಾಸುರ ಯಾರು ನಮ್ಮ ದಕ್ಷ ಬ್ರಹ್ಮ ಯಜ್ಞದಲ್ಲಿ ಎಲ್ಲ ಋಷಿ ಮುನಿಗಳು ಒಂದು ಪ್ರತಿರೋಧ ಮಾಡ್ತಾರೆ ವೀರಭದ್ರ ಅವನ್ನೆಲ್ಲ ಅವರ ತಲೆಯನ್ನು ಕಡಿದು ಈ ಒಂದು ಬುರುಡೆ ಥರ ಏನು ಮಾಡ್ತಾನೆ ಆ ಒಂದು ಧ್ವಜಕ್ಕೆ ಆ ಒಂದು ನಂದಿ ಒಂದು ಬಿದಿರಿಗೆ ತಗೊಂಡೋಗ್ತಾನೆ. ಅದಾದ ನಂತರ ಇದು ಶಿವಲಾಂಛನ ನೋಡಿರ್ಬೋದು. ಶಿವಲಾಂಛನ ಅಂದರೆ ಈ ಒಂದು ನಂದಿಯ ಬುರುಡೆ ಮೇಲೆ ಮತ್ತು ಕೆಳಗಡೆ ಬಸವನ ಮೇಲೆ ಶಿವಲಾಂಛನ ಇದೆ, ಅಂದರೆ ಇದು ವಿಜಯದ ಸಂಕೇತ. ಹಾಗಾಗಿ ಈ ಒಂದು ತಲೆಯ ಬುರುಡೆ ಜೊತೆಗೆ ಈ ಒಂದು ಶಿವಲಾಂಛನ ಜೊತೆ ಈ ಒಂದು ಸ್ವರ್ಗ ಒಂದು ಕೈಲಾಸಕ್ಕೆ ತಗೊಂಡೋಗ್ತಾರೆ. ಮಹಾದೇವ ನಾವೊಂದು ಯುದ್ಧವನ್ನು ಗೆದ್ದಿದ್ದೀವಿ ಅಂತ ತಗೊಂಡೋಗ್ತಾರೆ. ಇದು ಒಂದು ನಂದಿ ಧ್ವಜದ ಒಂದು ಇತಿಹಾಸ. ಮತ್ತು ಈ ನಂದಿ ಧ್ವಜದಲ್ಲಿ ಏನೇನು ಈ ಪಂಚ ಕಳಸ ಇರ್ಬೋದು, ಇವನು ಶಿವನ 5 ಮುಖಗಳು ಇದ್ದ ಹಾಗೆ ಈ ಪಂಚಕಳಸ. ಸೊ ಇದು ಶಿವನ 5 ಮುಖಗಳು. ಸೊ ಈ ಒಂದು ಕರಡಿ ಮೇಳ ಇದೆ, ಇದನ್ನ ಚಮರಿ ಮೃಗ ಅಂತ ಬರುತ್ತೆ. ಆ ಒಂದು ಇದರಲ್ಲಿ ಇದನ್ನ ಮಾಡ್ತಾ ಇರೋದನ್ನ ಇದು ಬಹಳ ಶ್ರೇಷ್ಠ. ಜೊತೆಗೆ ಒಂದು ಹಿಮಾಲಯ ಪರ್ವತದಲ್ಲಿ ನೀವೊಂದು ಚಮರಿ ಮೃಗ ಅಂತ ಒಂದು ಸಿಗುತ್ತೆ, ಆ ಒಂದು ಕೂದಲಿನಲ್ಲಿ ಈ ಒಂದು ಚಾಮರ ಒಂದು ಮಾಡ್ತಾರೆ. ಇದು ಶಿವನ ಪಂಚಮುಖದ ಮೇಲೆ ಇದನ್ನ ಹಾಕ್ತಾರೆ. ಅಂದ್ರೆ ಒಂದು ಶಾಂತಿಯ ಸಂಕೇತ ಅದು. ಇದು ಒಂದು ನಂದಿ ಧ್ವಜದ ಒಂದು ಇತಿಹಾಸ. ಸರ್, ಈಗ ಬಿದಿರಿದೆ ಸರ್, ಆ ಬಿದಿರಿನ ಮಹತ್ವ ಏನು? ಎಷ್ಟು ಅಡಿ ಎತ್ತರ ಇದೆ ಆ ಬಿದಿರು? ಅದ್ರ ಬಗ್ಗೆ ಹೇಳ್ಬೋದು. ಸುಮಾರು ಬಿದಿರು ನಾನು ಹೇಳಿದಾಗೆ ನಿಮಗೆ ಅದು ಒಂದು ಬಹಳ ಒಂದು ಪವಿತ್ರತೆ. ಬಿದಿರಿಗೆ ಯಾವುದೇ ತರವಾದ ಒಂದು ಮೈಲಿಗೆ ಆಗಲಿ ಅಥವಾ ಯಾವುದೇ ಒಂದು ಇದಾಗಲಿ ಇದೆಲ್ಲ ಜೊತೆಗೆ ಬಿದಿರು ಸುಮಾರು ನಮ್ಮ ಈ ಒಂದು ನಂದಿ ಧ್ವಜದಲ್ಲಿ 33 ಅಡಿ ಎತ್ತರ ಇರುತ್ತೆ. ಇದು ನಂದಿ ಧ್ವಜದ ಒಂದು ಕೋಲು ಈ ಬಿದಿರು ಇದು. ಜೊತೆಗೆ ಇದು ಒಟ್ಟು ನಂದಿ ಧ್ವಜದ ತೂಕ 130 kg ಬರುತ್ತೆ. ಸುಮಾರು 12ರಿಂದ 13 ಮಣ ಬರುತ್ತೆ ಇದು. ಸೊ ಇದನ್ನ ನಂದಿ ಧ್ವಜವನ್ನು ಕುಣಿಬೇಕಂತಂದ್ರೆ ಬರೀ ಒಂದು ಶಕ್ತಿ ಇದ್ರೆ ಮಾತ್ರ ಸಾಲದು, ಬ್ಯಾಲೆನ್ಸ್ ಪವರ್ ಇರ್ಬೋದು. ನಾವು ಸುಮಾರು 30-35 ವರ್ಷಗಳಿಂದ ಈ ನಂದಿ ಧ್ವಜವನ್ನು ಕುಣಿತವನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಸೊ ಇದು ಬರೀ ಶಕ್ತಿವಂತ ಮಾತ್ರ ಸಾಧ್ಯ ಇಲ್ಲ, ಇದು ಬ್ಯಾಲೆನ್ಸ್ ಮಾಡ್ಬೋದು. ಜೊತೆಗೆ ಅದನ್ನ ಸಪೋರ್ಟ್ ಆಗಿ ಆ ಕಡೆ ಹಗ್ಗ ಹಿಡ್ಕೊಳ್ತಾರೆ, ಹಿಂದೆ ಮುಂದೆ ಹಗ್ಗ ಹಿಡ್ಕೊಳ್ತಾರೆ. ಆ ಒಂದು ಇದರಿಂದ ನಂದಿ ಧ್ವಜವನ್ನು ಕುಣಿತವನ್ನು ಮಾಡ್ತೇವೆ ನಾವು ಇದನ್ನ. ಇದಿಷ್ಟು ಮಹಾದೇವಪ್ಪ ಅವರ ಪುತ್ರ ಮಲ್ಲಿಕಾರ್ಜುನ ಸ್ವಾಮಿ ಅವರ ಮಾತು. ನೀವು ಮತ್ತೊಂದು ಬದಿಯಲ್ಲಿ ಗಮನಿಸ್ತಿರ್ಬೋದು, ಸದ್ಯ ಬಿದಿರನ್ನು ನೀವು ನೋಡ್ತಾ ಇರ್ಬೋದು. ಸುಮಾರು 33 ಅಡಿ ಉದ್ದದ ಈ ಬಿದಿರು. ಇದಕ್ಕೆ ಅಂದರೆ ನಂದಿ ಧ್ವಜಕ್ಕೆ ಅಲಂಕೃತವಾಗಿ ಆ ಬುರುಡೆಗಳೆಲ್ಲವನ್ನು ಕೂಡ ಫಿಕ್ಸ್ ಮಾಡ್ತಾರೆ. ಅದಾದ ಬಳಿಕ ಅದು ಸುಮಾರು 130 kg ತೂಕುತ್ತೆ. ಇದನ್ನು ಬ್ಯಾಲೆನ್ಸ್ ಮಾಡೋದೇ ಒಂದು ಸಾಹಸ ಅಂತ ಮಹಾದೇವಪ್ಪ ಅವರ ಪುತ್ರ ಮಲ್ಲಿಕಾರ್ಜುನ ಸ್ವಾಮಿಯವರು ತಿಳಿಸುವಂಥ ಕೆಲಸಕ್ಕೆ ಮುಂದಾಗಿದ್ದರು. ಕಳೆದ ಹಲವು ವರ್ಷಗಳಿಂದ, ಅಂದರೆ ಶತಶತಮಾನಗಳಿಂದ ಕೂಡ ಈ ಆಚರಣೆ ಇದೆ. ಮೈಸೂರು ಸಂಸ್ಥಾನದವರು 300-400 ವರ್ಷಗಳಿಂದಲೂ ಕೂಡ ಇದನ್ನು ಆಚರಿಸ್ಕೊಂಡು ಬರ್ತಿದ್ದಾರೆ. ನಮ್ಮ ತಲೆಮಾರಿನವರು 3 ತಲೆಮಾರಿನಿಂದ ಈ ನಂದಿ ಧ್ವಜ ಪಾಲ್ಗೊಳ್ತಿದ್ದೇವೆ. ನಮಗೆ ಅಂದರೆ ಈ ನಂದಿ ಧ್ವಜಕ್ಕೆ ಮೊದಲು ಪೂಜೆಯನ್ನು ಸಲ್ಲಿಸುವ ಮೂಲಕ, ಅಗ್ರ ಪೂಜೆಯನ್ನು ಸಲ್ಲಿಸುವ ಮೂಲಕ ದಸರೆಗೆ ಚಾಲನೆ ನೀಡ್ತಾರೆ ಅನ್ನೋ ಮಾತನ್ನು ಹೇಳ್ತಾರೆ. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು.